ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಬ್ಬಾ, ಯಾಕಾದ್ರೂ ನನ್ನ ಮಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿಸಿದ್ನೋ ಏನೋ. ಈ ಗೌರ್ಮೆಂಟ್ ಜಾಬ್ ಅಂದ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮನಿನ ಬದಲಾಯಿಸೋದು ಊರು ಸುತ್ತಿದ್ದ ಒಂದು ಕಡೆ ನೆಮ್ಮದಿನೇ ನೆಲೆನೇ ಇಲ್ಲ. ಎಲ್ಲ ನನ್ನ ಕರ್ಮ. ಇವನ್ನೆಲ್ಲ ಬೇರೆ ಜೋಡಿಸ್ಬೇಕು. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆಯೇನು ಅರಿಯಲಾರೆ. ಅಳ್ತಾ ಇದ್ದೀನಿ, ಕಣ್ಣೀರೇ ಬರ್ತಾ ಇಲ್ಲ. ಯಾಕಮ್ಮ ಹಿಂಗ್ ಕುತ್ಕೊಂಡ್ಬಿಟ್ಟಿಲ್ಲ? ಹೌದು, ಅಪ್ಪ ಇಲ್ಲಿ. ನಿಮ್ಮಪ್ಪ ಹಾಲು ತಂಬರ್ತೀನಿ ಅಂತ ಹೋದವರು ಇನ್ನೂ ಬಂದಿಲ್ಲ. ಓ ಹೌದಾ? ಹೌದು ಸುಬ್ಬು, ಯಾಕ ಮುಖ ಹಿಂಗ ಜೋರು ಬಿಡುವ ಕೂತಿದೆ? ಎಲ್ಲ ನನ್ನ ಕರ್ಮ ಕಣೇ ಕರ್ಮ. ನಿನ್ ಯಾಕೆ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಸಿದ್ನೋ ಏನೋ ನನಗೆ ಗೊತ್ತಿಲ್ಲ. ಊರು ಸುತ್ತಿ ನಂಗೆ ಸಾಕಾಗ್ಬಿಟ್ಟಿದೆ ನೋಡು. ಓ ಅಮ್ಮ, ಮನೆಯೊಳಗೆಲ್ಲ ಸಾಮಾನು ಹೊಂದಿಸ್ಬೇಕಲ್ಲ, ಎಲ್ಲ ಕಿತ್ತಾಕೋದು ತೆಗಿಯೋದು ಹಾಕೋದು ಮಾಡೋದು ಒಂದ್ಸದು ಕಷ್ಟ ಆಗತ್ತಂತ ಹಂಗೆ ಶಿಟ್ ಮಾಡ್ಕೊಂಡೇನ? ನನ್ನ ಮುಖ ಸಿಟ್ಟಾದಂಗ ಕಾಣಿಸ್ತದೆ ನಿನಗೆ? ಹಂಗೇನಿಲ್ಲ ಬಿಡು ಸುಬ್ಬು. ಸರಿ ಅಮ್ಮ, ಅಪ್ಪ ಬರ್ತಾರೆ, ನೀ ಸ್ವಲ್ಪ ನಾಷ್ಟ ಗಿಷ್ಟ ಏನಾರು ಮಾಡ್ಬಿಡಮ್ಮ. ಹೊರಗಡೆದ್ದು ನನ್ನ ಮಗಳಿಗೆ ಅಡ್ಜಸ್ಟ್ ಆಗಲ್ಲಮ್ಮ. ಪ್ಲೀಸ್ ಅಮ್ಮ, ನೀ ತಲೆ ಕೆಡಿಸ್ಕೊಬೇಡ. ಇವೆಲ್ಲ ಸಾಮಾನ ನಾನು ನೀಟಾಗಿ ಜೋಡಿಸ್ತೀನಿ. ಸರಿನಾ ಅಮ್ಮ? ಸ್ವಲ್ಪ ರೆಡಿ ಮಾಡ್ತೀಯ ನಾಷ್ಟಕ್ಕೆ? ಟೈಮ್ ಆಗುತ್ತಮ್ಮ ನಂಗೆ. ಟೈಮ್ ಆಗುತ್ತಾ? ಎದಕ್ಕೆ? ನಾಳೆ ತಾನೇ ರಿಪೋರ್ಟ್ ಮಾಡ್ಕೊಡೋದು ನೀನು. ಅಯ್ಯೋ ಸುಬ್ಬು, ನಾಳೆ ತಾನೇ ನಾನು ಡ್ಯೂಟಿಗೆ ರಿಪೋರ್ಟ್ ಮಾಡೋದು. ಹೇಳಿದನಲ್ಲ, ಇವತ್ತು ನನ್ನ ಮಗಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು. ಅದೇ ಇಂಪಾರ್ಟೆಂಟ್ ಮ್ಯಾಟರ್. ಓಕೆ, ನಾವು ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಬಿಡ್ತೀನಿ. ಅಷ್ಟರೊಳಗೆ ನೀನು ನಂಗೆ ನಾಷ್ಟ ರೆಡಿ ಮಾಡ್ಬಿಡು, ತಿಂದ್ಬಿಟ್ಟು ಹೋಗಿಬಿಡ್ತೀವಿ ಇಬ್ಬರು ತಾಯಿ ಮಗಳು. ಹೆಂಗಂತಿ? ಓ ಹಾಗೆ ಮಾಡ್ತೀಯಾ? ಸರಿ. ಆದರೆ ನೀ ಸಾಯಂಕಾಲ ಬಂದ್ಬಿಟ್ಟು ನನಗೆ ಸಾಮಾನು ಹೊಂದ್ಸಾಕ ನೀ ಕೈ ಜೋಡಿಸ್ಬೇಕಾ? ಮತ್ತೆ ಸುಬ್ಬು, ನಾನೆಲ್ಲ ರೆಡಿ ಮಾಡ್ತೀನಿ. ಸರಿನಾ ಅಮ್ಮ? ಸರಿ, ನೀನು ನಾಷ್ಟ ರೆಡಿ ಮಾಡು. ಅವಳಿಗೇನು ಮಾಡ್ತಿದ್ದಾಳೆ ನೋಡ್ತೀನಿ. ಪುಟ್ಟಿ ಮಗಳೇ, ಇವತ್ತ ನಿಂಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸಕ್ ಹೋಗೋಣ. ಸರಿನಾ? ಹೊಸ ಊರು, ಹೊಸ ಸ್ಕೂಲು, ಚೆನ್ನಾಗಿ ಕಲಿಬೇಕು. ಓಕೆನಾ? ಅಜ್ಜಿ ನಾಷ್ಟ ಮಾಡ್ತಾರ, ಬಡ ತಿನ್ಕೊಂಡು ಹೋಗೋಣ. ಸರಿನಾ? ಸರಿ ಮಕ್ಕಳ, ಜೋಪಾನ. ಇದು ಖುಷಿ, ಸ್ವಲ್ಪ ಅಮ್ಮನ್ನ ಗಟ್ಟಿ ಹಿಡ್ಕೊ. ಖುಷಿ ಪುಟ, ಮುಂದೆ ಬಂದ್ಬಿಡ್ತೀನ? ಸರಿ ಆಯ್ತು ಪುಟ. ಸರಿ, ಗಾಡಿ ಸ್ಟಾರ್ಟ್ ಮಾಡ್ಲಾ? ಬಾಯ್ ಪುಟ. Ready to go? Yes, let's go. Whoa, this is fun. We're almost there. Bike stopped. Let's go. Okay, let's go. ಖುಷಿ ಪುಟ, ಇಳಿ. ಇದೆ ನೋಡ್ ಸ್ಕೂಲು. ಹೂನಾ ಮಗಳ, ಇಳಿ ಕೆಳಗಡೆ ಹೋಗಿ ಪ್ರಿನ್ಸಿಪಲ್ನ ಭೇಟಿ ಆಗ್ಬೇಕು. ಗಟ್ಟಿ ಹಿಡ್ಕೋ. ಹ್ಞೂ ಮಗಳ, ಅಲ್ಲಿ ಹಾಗೆ ಇತ್ತಲ್ವಾ? ಯಾಕೆ ಮಗಳ? ಅಯ್ಯೋ ಅಜ್ಜಿ, ಬಾ, ಸ್ಕೂಲ್ಗೆ ಹೋದಾಗ ಎಲ್ಲ ಫ್ರೆಂಡ್ಸ್ ಆಗ್ತಾರೆ ಗೊತ್ತಾ? ಬಾ ಒಳಗೋನ್ ಬಾ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಕಮ್ ಇನ್. ಓ ಮಿಸ್ ದುರ್ಗಾ, ಕಮ್ ಇನ್. ಬನ್ನಿ, ಕುತ್ಕೊ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಇವಳೇ ನನ್ನ ಮಗಳು ಖುಷಿ. ಇವಳಿಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು. ಓ ಗೊತ್ತಾಯ್ತು ಮಿಸ್ ದುರ್ಗಾ. ಬನ್ನಿ, ಕುತ್ಕೊ ಬನ್ನಿ. ಇಟ್ಸ್ ಓಕೆ ಸರ್, ನನಗೂ ಟೈಮ್ ಆಗುತ್ತೆ. ಸರ್, ನಿಮ್ಮಲ್ಲಿ ಡ್ರಾಯಿಂಗ್ ಕ್ಲಾಸಸ್ಸು ಹಾಗೂ ಪೇಂಟಿಂಗ್ ಕ್ಲಾಸಸ್ ಇದೆಯಾ ಸರ್? ನನ್ನ ಮಗಳಿಗೆ ಎರಡರಲ್ಲೂ ತುಂಬ ಆಸಕ್ತಿ ಸರ್, ಅದಕ್ಕೆ. ಓ ಹೌದಾ? 2 ಕ್ಲಾಸ್ ಇದೆ ಮೇಡಮ್. ನಮ್ಮ ಸರ್ ಒಬ್ರು ಇದ್ದಾರೆ, ಸುಶಾಂತ್ ಅಂತ. ನಮ್ಮಲ್ಲಿ ಡ್ರಾಯಿಂಗ್ ಟೀಚರ್ ಇದ್ದಾರೆ. ಅವರೊಬ್ಬರು ಅದ್ಭುತ ಕಲಾವಿದರು. ಅವರನ್ನು ನಿಮಗೆ ಭೇಟಿ ಮಾಡಿಸ್ಕೊಡ್ತೀನಿ. ಓಕೆನಾ? ಓಕೆ ಸರ್. ಸರ್, ಓ ಬಂದ್ರ ರವಿ? ಸುಶಾಂತ್ ಅವ್ರಿಗೆ ಸ್ವಲ್ಪ ಬನ್ನಿ ಅಂತ ಹೇಳ್ತೀರಾ? ಓಕೆ ಸರ್.
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸುಶಾಂತ್. ಇವರು ಮೇಡಮ್ ಇವರೇ ನೋಡಿ ಡ್ರಾಯಿಂಗ್ ಟೀಚರ್, ಒಳ್ಳೆಯ ಕಲಾವಿದ. ಇವರ ಗರಡಿಯಲ್ಲಿ ಪಳಗಿರುವಂಥ ಎಷ್ಟೋ ಮಕ್ಕಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ರೀ. ಓ ಹೌದಾ? ಓ ದಟ್ಸ್ ಗ್ರೇಟ್. ಗುಡ್ ಮಾರ್ನಿಂಗ್ ಮೇಡಮ್. ಹಲೋ ಸರ್, ಐ ಆಮ್ ACP ದುರ್ಗಾ ಸರ್. ಇವಳು ನನ್ನ ಮಗಳು ಖುಷಿ ಸರ್. ಈ ಹಿಂದಿನಿಂದ ನಿಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದಾಳೆ. ನನ್ನ ಮಗಳಿಗೆ ಡ್ರಾಯಿಂಗ್ ಮತ್ತು ಪೇಂಟಿಂಗ್ನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸರ್. ಸೊ ಸಾಧ್ಯವಾದರೆ ಅವಳಿಗೆ ಹೆಚ್ಚು ಮುತುವರ್ಜಿ ವಹಿಸಿ ಅವಳಿಗೆ ಕಲಿಸ್ಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ವಾವ್, ಇವರು ಒಂದು ಮಗುವಿನ ತಾಯಿನಾ? ಆಶ್ಚರ್ಯ, ನಮ್ಮ ಬಗ್ಗೆ ಆಗಲ್ಲ. ಓ ಶೋರ್ ಮೇಡಮ್, ಕಲಿಯುವ ಆಸಕ್ತಿ ಇರೋ ಮಕ್ಕಳಿಗೆ ಕಲಿಸಲು ನಮಗೂ ಖುಷಿ ಅಲ್ವೇ? ಸರಿ ಮೇಡಮ್, ಆಯಿತು. ಸರ್ ಇನ್ನು ನಾನು ಬರ್ತೀನಿ ಸರ್. ನಾಳಿಂದ ನನ್ನ ಮಗಳು ಸ್ಕೂಲ್ಗೆ ಬರ್ತಾಳೆ. ಓಕೆ ಮೇಡಮ್. ಬಾ, ಕಾರ್ ಹತ್ತು. ಅಮ್ಮ ಅಪ್ಪ ನಿನ್ನನ್ನು ಕರ್ಕೊಂಡು ಬರ್ಲಿ ಹೇಳಿದಾರ. ಇಲ್ಲಿಂದ ನೇರವಾಗಿ ಕ್ವಾರ್ಟರ್ಸ್ಗೆ ಹೋಗಿ ಅಲ್ಲಿಂದ ಅತ್ತೆಯನ್ನು ಕೂಡ ಕರ್ಕೊಂಡು ಹೋಗೋಣ. ಬಾ, ಕುತ್ಕೋಬಾ ಕಾರಲ್ಲಿ. ಇವನೊಬ್ನು ನನ್ನ ಹಿಂದೆ ಬಿದ್ದಾನೆ. ಎಷ್ಟು ಕೊಬ್ಬಿ ಒಳಗೆ ಮಾತಾಡ್ಸಿದ್ರು ಮಾತಾಡ್ತಾನೆ ಇಲ್ಲ. ದುರ್ಗಾ, ಯು ಶಿಟ್. ಎಷ್ಟು ಕೊಬ್ಬು ಇವಳಿಗೆ. ಸರಿ ಮಗಳ, ಹೊರಡೋಣ. ಎಷ್ಟು ಕೊಬ್ಬು. ಕರಿತಾ ಇದ್ದೀನಿ ಓ ಅನ್ಲಾರ್ದನ ತನ್ನ ಪಾಡಿಗೆ ತಾನು ಹೇಗೆ ಹೋಗ್ತಾ ಇದ್ದಾಳ ನೋಡು. ಏನು ಅಂತ ಕೇಳುವಷ್ಟು ಛೇ, ಸೌಜನ್ಯ ಅನ್ನೋದು ಕಳ್ಕೊಂಡ್ಬಿಟ್ಟಿದ್ದಾಳೆ ಈ ದುರ್ಗಾ. ಓ ಹೋಗ್ತಾ ಇದೀಯಾ? ಹೋಗು ಹೋಗು, ನಾನು ಹಿಂದೆನೇ ಕಾರ್ ತೊಗೊಂಡು ಬರ್ತೀನಿ. ಎಲ್ಲಿ ಹೋಗ್ತಿದ್ಯಾ ಅಂತ ನೋಡ್ತೀನಿ. ನನಗನ್ಸುತ್ತಾ ಆ ವಕೀಲರ ಮನೆಗೆ ಹೋಗ್ತಾ ಇದ್ದಾಳ. ಆ ವಕೀಲ ಜಯಪ್ರಕಾಶ್. ಅವನ ಮನೆಗೇನ ಅಂಕಿ ಹೋಗ್ತಾ ಇರಬೇಕು. ನಾನು ಹೋಗ್ತೀನಿ. ಹಲೋ ಹಲೋ, ಯಾಕೋ ಯಾಕೋ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಕೋಪ ಮಾಡ್ಕೊಡ್ಲಾರ್ದ ಇನ್ನೇನು ಡ್ಯಾನ್ಸ್ ಮಾಡ್ಲೇನೆ? ಈಗ ನಿನಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ನಾನು. ಹೌದಾ? ಏನ್ ವಿಷಯ? ಇನ್ನೇನು ನಿನ್ನ ಸ್ನೇಹಿತೆ ದುರ್ಗಾಂದು. ನಿನ್ನ ಪ್ರಿಯತಮೆ ದುರ್ಗಾ ಅಂತ ಹೇಳಿದ್ರೆ ಏನಾರ ಆಗುತ್ತಾ ನಿನಗ? ಯೋ ಶಿಟ್, ಹೇಳೋದನ್ನ ಕೇಳಿಸ್ಕೋ. ಹೇಳಪ್ಪ ಹೇಳು. ನಾನೇ ರಾಂಗ್ ಟೈಮ್ನಲ್ಲಿ ನಿಂಗೆ ಫೋನ್ ಮಾಡ್ಬಿಟ್ಟೆ ಅನ್ಸಾಕತ್ತೈತೆ ನನಗೆ. ಯೋ ಕೋಪ ಕಡಿಮೆ ಮಾಡ್ಕೊ, ಹೇಳು. ನೋಡ್ದೇನೋ ನಿನ್ನ ಫ್ರೆಂಡ್ ಇದ್ದಾಳಲ್ಲ, ಅವಳಿಗೆ ಎಲ್ಲಿ ಬಂದಿದ್ದಾಳೆ ಅಂತ ಗೊತ್ತಾ? ಇನ್ನೆಲ್ಗೆ ಸ್ಕೂಲ್ಗೆನ ಕಳಿಸ್ತಾ ಇದೀನಿ, ಸ್ಕೂಲ್ ಅಡ್ಮಿಷನ್ ಮಾಡ್ತಾ ಇದೀನಿ ಅಂತ ಇದ್ಲು. ಸೊ ಸ್ಕೂಲ್ ಅಡ್ಮಿಷನ್ ಮಾಡ್ಸಕ್ ಬಂದಿರ್ತಾಳೆ. ಅಷ್ಟೇ ಅಲ್ಲ, ಇಲ್ಲಿಂದ್ರನ ನನಗನ್ಸುತ್ತ ಆ ಜಯಪ್ರಕಾಶ್ ಇದನ್ನಲ್ಲ, ಅದೇ ಕಣೋ. ಯಾರು? ಎಲ್ಲ ಗೊತ್ತು ನಿನಗೆ ಮಗನ, ಆದ್ರೂ ಮಾತಾಡ್ತೀಯ. ಅದೇ ಲಾಯರ್ ಜಯಪ್ರಕಾಶ್. ಅವ್ರ ಮನೆಗೆ ಹೋಗಾಕತ್ತಾಳಕಿ. ನನಗೆ ಡೌಟ್ ಏನು 100% ಖಚಿತಾನೆ. ಹೌದಾ? ಹೌದು ಕಣೋ, ನನ್ನ ಶತ್ರು. ಅದೇ ಅವಳನ್ನು ಮದುವೆ ಆಗ್ಬೇಕಂತಿದ್ನಲ್ಲ ಅವನೇ ಜಯಪ್ರಕಾಶ್. ಅವಳನ್ನು ಮದುವೆ ಆಗ್ಬೇಕಂದು ಕುಣಿತಾ ಇದ್ದಾಳ. ಆ ಲಾಯರ್ JP ಇದನ್ನಲ್ಲ, ಅವ್ನ ಮನೆಗೇನೆ ಅವ್ರು ಹೋಗ್ತಾ ಇರೋದು. ಹೆಂಗ್ ಕಾಣ್ತಾ ಇದ್ಲು ಗೊತ್ತಾ? ಯೂನಿಫಾರ್ಮು ಹಾಕೇ ಇಲ್ಲ, ಬದಲಿಗೆ ಜೀನ್ಸ್ T-ಶರ್ಟ್ ಹಾಕಿ ಏನ್ ಸ್ಟೈಲ್ ಆಗಿ ಒಳ್ಳೆ ಕಾಲೇಜ್ ಹುಡುಗಿ ಹಾಗೆ ಕಾಣ್ತಾ ಇದ್ದಾಳೆ. ಹೋಗ್ಲಿ ಬಿಡು, ನಿನಗೇನ್ ಕಷ್ಟ? ಕಷ್ಟನಾ? ನಂಗಿಲ್ಲಿ ಉರಿತಾ ಇದೆ. ಉರಿಯಾಕತ್ತಂದ್ರ ಹೋಗ್ಬಿಟ್ಟು ಎಳ್ದು ಕುಡಿಯೋ. ಅದನ್ನ ಬಿಟ್ಟು ನೀನು ಉರಿತಾ ಇದೆ ಅಂದ್ರ ಇನ್ನೂ ಜಾಸ್ತಿನೇ ಆಗುತ್ತೆ. ಕೋಪ ಮಾಡ್ಕೋಬೇಡ. ಹೋಗ್ಲಿ ಬಿಡು. ಏನದು ಇವಾಗ? ಎದಕ್ಕೆ ಹಿಂಗೆ ಇಷ್ಟ ಮಾಡ್ಕೊಂಡಿ? ಅದು ಅವಳು ಜಯಪ್ರಕಾಶ್. ಅಯ್ಯೋ ಹೋಗ್ಲಿ ಬಿಡು ಮರೆಯ, ನೀನಂತೂ ಮದುವೆ ಆಗಲ್ಲ. ಅವಳು ಕೂಡ ನಿನ್ನ ಹಾಗೇನೆ ಇರ್ಬೇಕೇನೋ. ಮದುವೆ ಆಗೋದು ಬೇಡ ಅಂದ್ರೆ ನೀನೇ ಮದುವೆ ಆಗ್ಬೇಕು ನೋಡು. ಆಗ ನಾನು ಮದುವೆ ಆಗ್ಲಿಲ್ಲ ಅಂದ್ರೆ ಅವಳು ಮದುವೆ ಆಗ್ಬಾರ್ದು. ಅದು ಆ ಲಾಯರ್ ಜಯಪ್ರಕಾಶ್ಗೆ ಅವಳು ಇಷ್ಟವಾಗಿರ್ಬೇಕೇನೋ. ಅವಳಿಗೆ ಇವನು ಇಷ್ಟ ಆಗಿರ್ಬೇಕು, ಇವನಿಗೆ ಅವಳು ಇಷ್ಟ ಆಗಿರ್ಬೇಕು. ನನಗನ್ಸುತ್ತೆ ಹಂಗೇನೆ. ಕಾಯ್ತೀನಿ, ಕಾದು ನೋಡ್ತೀನಿ. ಈಗ ಮೊದ್ಲ ಅವಳು ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ ಫಾಲೋ ಮಾಡಿ ತಿಳ್ಕೊತೀನಿ. ಇಡ್ಲಾ ಫೋನ್ನ? ಸರಿ ಆಯ್ತು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ACP ದುರ್ಗಾಗೆ ಈ ಸಮರ್ಥಿದನಲ್ಲ ತುಂಬಾ ಶತ್ರು ಕಾಡ್ತಾ ಇದ್ದಾನೆ ಪಾಪ. ಇನ್ನ ದುರ್ಗಾನ್ ಜೊತೆ ಈ ಒಂದು ಮದುವೆ ಆಗುತ್ತಾ? ಏನ್ ಮಾಡ್ತಾರೆ? ಇಬ್ರು ಶತ್ರುಗಳಿಗೆ ಏನಾದ್ರೂ ಗುದ್ದಾಡ್ತಾರ? ಈ ಸಮರ್ಥು ಸೋಲಕೊಲ್ಲ ಅಂತಾರೆ, ಈ ದುರ್ಗಾ ಅವಳು ಸೋಲಕೊಲ್ಲ ಅಂತಾಳೆ. ಮುಂದೆ ಏನು ಕತಿ ನೋಡಿ. ಸರಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಈ ವಿಡಿಯೋ ಹೇಗಿದೆ ಅಂತ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸ್ವೀಟ್ ಆಗಿ ಒಂದು ಕಾಮೆಂಟ್ ಬರೀರಿ ಪ್ಲೀಸ್.
ಪ್ಲೀಸ್ ನಿಮ್ಮ ಸಬ್ಸ್ಕ್ರೈಬರ್ ನನಗೆ ತುಂಬಾ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.